സലാമുണ്ട് ಸವಿಯಾದ ಮದೀನದಲ್ಲಿ ಕವಿಯಾಗಿ ಹಬೀಬರಲ್ಲಿ ರಾತ್ರಿಯಲೆಂದು ರೋಗ ಸೇರ ಬಯಸುವೆನು ಪರಿಪಾದವು ಮುಂದ ಸಾಗಿ ಕೊರಗು ಕಣ್ಣಲ್ಲಿ ತಾಗಿ ಹನಿಯು ಸುರಿದಾಗ ನನ್ನ ಕಡೆ ತಿರುಗಿ ಸವಿಯಾದ ಮದೀನದಲ್ಲಿ ಕವಿಯಾಗಿ ಹಬೀಬರಲ್ಲಿ ದಿನ ರಾತ್ರಿಯಲೆಂದು ರೋಗ ಸೇರ ಬಯಸುವೆನು ಬರಿಪಾದವು ಮುಂದೆ ಸಾಗಿ ಕೊರಗು ಕಣ್ಣಲ್ಲಿ ತಾಗಿ ಹನಿಯು ಸುರಿದಾಗ ತ್ವಾಹ ನನ್ನ ಕಡೆ ತಿರುಗಿ ಇಹಲೋಕದ ಜಾಡು ಬಿಗಿಯಾಗಿಸಿ ನೀನು
ಸವಿಯಾದ ಮದೀನದಲ್ಲಿ ಕವಿಯಾಗಿ ಹಬೀಬರಲ್ಲಿ ದಿನ ರಾತ್ರಿಯಲೆಂದು ರೌಲ ಸೇರ ಬಯಸುವೆನು. ಬರಿಪಾದವು ಮುಂದೆ ಸಾಗಿ ಕೊರಗೋ ಕಣ್ಣಲ್ಲಿ ತಾಗಿ ಹನಿಯು ಸುರಿದಾಗ ತ್ವಾಹ ನನ್ನ ಕಡೆ ತಿರುಗಿ ಇಹಲೋಕದ ಜಾಡೋ ಬಿಗಿಯಾಗಿಸಿ ನೀನು ಉಳಿತಾಯವೇನು ಪರಲೋಕಕ್ಕೆ ಇನ್ನು ತಪ್ಪು ದಾರಿಯಲ್ಲಿ ನಿತ್ಯ ರೂಢಿ ಪಾಪಿನನು ನಷ್ಟ ಲೋಕದಲ್ಲಿ ಇಷ್ಟ ಸ್ವಂತ ಬಯಸಿದೆನು. ಒಂದು ಸಾರಿ ನೋಡಿ ನೂರಿಂದ ಸಾಕು ನನ್ನ ಬಲಿಗೆ ಎಂದು 100 ವರ್ಷ ದಾಟಿ ಕಾಯುವೆ ಚೆಲುವಾಗಿ ನೆನೆಯುವೆನು. ಕೊನೆಗೆ ನನ್ನ ಉಸಿರು ನಿಲ್ಲೋ ಕ್ಷಣವೂ ಆಗಮಿಸಿ ಸವಿಯಾದ ಮದೀನದಲ್ಲಿ ಕವಿಯಾಗಿ ಹಬೀಬರಲ್ಲಿ ದಿನ ರಾತ್ರಿಯಲೆಂದು ರೋಲ ಸೇರ ಬಯಸುವೆನು. ಬರಿಪಾದವು ಮುಂದೆ ಸಾಗಿ ಕೊರಗೋ ಕಣ್ಣಲ್ಲಿ ತಾಗಿ ಹನಿಯು ಸುರಿದಾಗ ತ್ವಾಹ ನನ್ನ ಕಡೆ ತಿರುಗಿ ಸ್ಯಾನೆ Bismillah wassalatu wassalamu ala ashrafil mursalin wa ala alihi wa sahbihi ajma'in. Amma ba'd. ಪ್ರೀತಿಯ ಸಹೋದರರೇ, ಈ ಸುಂದರವಾದ ವೇದಿಯಲ್ಲಿ ಬಹುಮುಖ ಪ್ರತಿಸ್ಪರ್ಧಿಗಳ ಮುಂದೆ ಆಧುನಿಕ ಯುಗದಲ್ಲಿ ಪ್ರವಾದಿ ಸಂದೇಶ ಎಂಬುದಾಗಿದೆ ನನ್ನ ವಿಷಯ. ಪ್ರೀತಿಯ ಸಹೋದರರೇ, ಹಿಂದೂ ಕ್ರೈಸ್ತ ಮುಸಲ್ಮಾನರೆಂಬ ಯಾವುದೇ ಭೇದವಿಲ್ಲದೆ ಲೋಕ ಜನತೆಗೆ ಕಾರುಣ್ಯದ ಪ್ರತೀಕವಾಗಿದ್ದಾರೆ ನಮ್ಮೆಲ್ಲರ ಪ್ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತನಾಡುವರು. ಕಾರಣ ಅಲ್ಲಾಹನ ಪವಿತ್ರ ಕುರ್ಆನ್ನಲ್ಲಿ ಹೇಳುತ್ತಾರೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಲೋಕ ಜನತೆಗೆ ಕಾರುಣ್ಯವಾಗಿಲ್ಲದೆ ತಮ್ಮನ್ನು ನಾವು ನಿಯೋಗಿಸಲಿಲ್ಲ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತನಾಡುವರು, ಜೀವನದ ಪ್ರತಿಯೊಂದು ಹೆಜ್ಜೆಯು ಅಂತ್ಯ ದಿನದವರೆಗಿರುವ ಸಕಲ ಮಾನವ ಮನುಷ್ಯನಿಗೆ ಮಹಾಪಾಠವಾಗಿದೆ. ಹೆಣ್ಣು ಹೊನ್ನು ಕೊಲೆಗಳಿಗೆ ಮಾತ್ರ ಜೀವನವನ್ನು ಮುಡಿಪಾಗಿಟ್ಟು ಅಂದಿನ ಕಾಲದ ಚರಿತ್ರೆಗಾರರು ಹಿಡಾರ್ಕೇಜ್ ಕಪ್ಪು ಯುಗವೆಂದು ಮನ್ನಿಸಿದ 6ನೇ ಶತಮಾನದ ಪೀಳಿಗೆಯು ಸನ್ಮಾರ್ಗದ ಹಾದಿಯತ್ತ ಮಾಡಿದೆ. ಅದಕ್ಕೆ ಮಹಾಪುರವೇ ಬಾಲ್ಯಕಾಲದಿಂದಲೇ ಭವಿಷ್ಯದಲ್ಲಿ ಶತ್ರುಗಳಿದ್ದರು. ಅಲ್ ಅಮೀನ್ ಸತ್ಯ ವಿಶ್ವಾಸಿ ಎಂಬ ಹೆಗ್ಗಳಿಕೆ ಪಡೆದ ಜೀವವಾಗಿತ್ತು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರದ್ದು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತನಾಡಿದವರು ತನ್ನ ಜೀವನವನ್ನು ಮುನ್ನಡೆಸಿದ್ದು ಕೇವಲ 63 ವರ್ಷಗಳ ಕಾಲ. ಯಾರೊಬ್ಬರನ್ನು ನೋವಿಸದೆ, ತಮಾಷೆಗೂಸಲು ಹೇಳದೆ, ಬಡವ ಶ್ರೀಮಂತರನ್ನು ಸಮಾನ ರೀತಿಯಲ್ಲಿ ದೃಷ್ಟಿಸುತ್ತಾ ಜೀವನ ಸಾಗಿಸಿದ ಮಹಾನ್ ನೇತಾರರಾಗಿದ್ದಾರೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಹೆಣ್ಣೊಂದು ಜನಿಸಿದರೆ ನೇರ 6 ಅಡಿ ಮಣ್ಣಿಗೆ ಎಂದು ತೋರುತ್ತಿದ್ದ ರಾಕ್ಷಸರೊಂದಿಗೆ ಹೆಣ್ಣೆಂದರೆ ಅವಳು ಸಮಾಜದ ಹೊನ್ನು, ಒಬ್ಬಳದೇ ಆದ ಹೆಣ್ಣಿಗೆ ಅವಳದೇ ಆದ ಸ್ಥಾನಮಾನ ಇದೆ ಎಂದ ಲೋಕದ ನೇತಾರ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಧುನಿಕ ಜಗತ್ತಿಗೆ ನೀಡಿದ ಸಂದೇಶವೇನೋ ಅಷ್ಟಿಷ್ಟಲ್ಲ, ಮುಗಿದಿಲ್ಲ. ಸತ್ಯ ಶಾಂತಿ ಸುಮಧುರ ಸಂದೇಶವನ್ನು ಸಾರುತ್ತಾ ಇಡೀ ಲೋಕಕ್ಕೆ ಸನ್ಮಾರ್ಗವನ್ನು ಸಾರಿದರು. ಕೊಲೆ ಕೊಳ್ಳೆ ಅಕ್ರಮ ಅನ್ಯಾಯ ಅತ್ಯಾಚಾರಗಳಲ್ಲಿ ಮುಳುಗಿದ 6ನೇ ಶತಮಾನ ಜನರಿಗೆ ಮಾನವೀಯತೆಯ ಸೂಕ್ಷ್ಮ ಸಂದೇಶಗಳನ್ನು ಸಾರಿದರು. ಹುಟ್ಟಿದ ಮಗು ಹೆಣ್ಣಾದರೆ ಜೀವಂತವಾಗಿ ಹೂಳುತ್ತಿದ್ದ, ತಲೆಗೆ ಬಂಡೆಕಲ್ಲುಗಳನ್ನು ಹಾಕುತ್ತಿದ್ದ ಒಂದು ಭಯಾನಕ ಯುಗದಲ್ಲಾಗಿದೆ ನಮ್ಮೆಲ್ಲರ ಪ್ರೀತಿಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದು ತಮ್ಮ ಕರುಳ ಗುಡಿಯನ್ನು ಕೊಲ್ಲಲು
ಫಮನ್ ಯಕ್ತುಲ್ ಮುಅ್ಮಿನನ್ ಫತಅಮ್ಮಿದನ್ ಫತಜಾವು ಜಹನ್ನಮ್. ಉದ್ದೇಶಪೂರ್ವಕವಾಗಿ ಅಕ್ರಮವಾಗಿ ಕೊಂದವನಿಗೆ ಭಯಾನಕ ನರಕ ಶಿಕ್ಷೆಯನ್ನು ಘೋಷಿಸುತ್ತಾ ಅನ್ಯಾಯವಾಗಿ ಕೊಲೆ ಮಾಡುವುದನ್ನು ಕಠಿಣವಾಗಿ ವಿರೋಧಿಸಿ ಮಸ್ತಿಷ್ಕ ಮನಸ್ಕಾರದ ಅರಬರಿಗೆ ಮಾನವೀಯತೆಯ ಸೂಕ್ಷ್ಮ ಸಂದೇಶಗಳನ್ನು ಸಾರಿದರು. ಅದು ಮಾತ್ರವಲ್ಲ, ಅದೆಷ್ಟೋ ಅನಾಥರ ಬಳಿ ಹೋಗಿ ಇಂದಿನಿಂದ ನಿನ್ನ ತಂದೆ ನಾನಾಗಿದ್ದೇನೆ ಎಂದು ಹೇಳಿದರು. ಅನಾಥರನ್ನು ಸಂರಕ್ಷಿಸುವವರು ನಾಳೆ ನನ್ನ ಜೊತೆ ಸ್ವರ್ಗದಲ್ಲಿ ಎಂಬ ಸಂತೋಷ ವಾರ್ತೆಯನ್ನು ಹೇಳಿದರು. ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣಕ್ಕೆ ಕಡಿವಾಣ. ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. അൽഹംദുലില്ലാ വസ്സലാത്തു വസ്സലാമു അലാ അഷ്റഫി റസൂലില്ലാ വഅലാ ആലിഹി വസഹ്ബിഹി അജ്മഈൻ അമ്മാ ബഅദ്. ബഹുമാനരാದ ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ಅಸ್ಸಲಾಮು ಅಲೈಕುಂ. ಪರಿಶುದ್ಧರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನದ ಕೊಂಡಾಡುವ ಭಾಗವಾಗಿ ನಾವೆಲ್ಲರೂ ಇಲ್ಲಿ ಒಟ್ಟುಗೂಡಿದ್ದೇವೆ. ಅಲ್ಲಾಹನು ಸ್ವರ್ಗದಲ್ಲಿ ಇದೇ ರೀತಿ ಒಟ್ಟುಗೂಡಿಸಲಿ, ಆಮೀನ್. ಅಂಧಕಾರ ಅಜ್ಞಾನದಿಂದ ಮುಳುಗಿದ ಮಕ್ಕಳ ನಿವಾಸಿಗಳ ಕಡೆಗೆ ಸತ್ಯದ ಕಡೆಗೆ ತಂದರು ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಪ್ರವಾದಿ ಬರೋದಕ್ಕಿಂತ ಮೊದಲು ಮಕ್ಕಳ ನಿವಾಸಿಗಳು ಹೊರಟಿದೆ ಹೇಗಿತ್ತು ನಿಮಗೆ ಗೊತ್ತಿದೆಯಾ? ತನ್ನದೇ ಹುಟ್ಟಿದ್ದ ಹೆಣ್ಣು ಮಗು ಎದ್ದಿದ್ದರೆ ಆ ತಕ್ಷಣವೇ ಆ ಮಗುವನ್ನು ಜೀವಿತವಾಗಿ ಗುಂಡು ತೋಡಿ ಹೊತ್ತುತ್ತಿದ್ದರು. ಮಹಿಳೆಯರನ್ನು ಕೇವಲ ಭೋಗದ ವಸ್ತುವಿನಾಗಿ ಮಾತ್ರ ಕಾಣುತ್ತಿದ್ದರು. ಮಕ್ಕಳಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ಟದ್ದು ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಾಗಿದ್ದಾರೆ. ಪ್ರವಾದಿ ಬರೋದಕ್ಕಿಂತ ಮೊದಲು ಮಕ್ಕಳ ನಿವಾಸಿಗಳ ವರ್ತನೆ ಹೇಗಿತ್ತು ನಿಮಗೆ ಗೊತ್ತಿದೆಯಾ? ತನ್ನದೇ ಹುಟ್ಟಿದ್ದ ಹೆಣ್ಣು ಮಗು ಎದ್ದಿದ್ದರೆ ಜೀವಿತವಾಗಿ ಗುಂಡಿ ತೋಡಿ ಹೊತ್ತು ಆಗುತ್ತಿದ್ದರು. ಮಹಿಳೆಯರನ್ನು ಅಪಮಾನ ಅಪಶಕುನ ಎಂದು ಚಿಂತಿಸದೆ ಹುಟ್ಟಿದ ತಕ್ಷಣ ಸ್ವಂತ ತಂದೆ ಹೆಣ್ಣು ಮಕ್ಕಳನ್ನು ಜೀವಿತವಾಗಿ ಗುಂಡಿ ತೋಡಿ ಹೊತ್ತು ಆಗುತ್ತಿದ್ದರು. ಮಹಿಳೆಯರನ್ನು ಕೇವಲ ಭೋಗದ ವಸ್ತುವಿನಾಗಿ ಮಾತ್ರ ಕಾಣುತ್ತಿದ್ದರು ಮಕ್ಕಳಲ್ಲಿ. ಇಷ್ಟೇ ನಾನು ಮಾತನ್ನು ಗುಣಗೊಳಿಸುತ್ತಿದ್ದೀನಿ. ವಾಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. السلام عليكم ورحمة الله وبركاته. شافعا للأمة ماهي ذنبي شكرا للخالق الذي شارع الأدب سيدا للخلق ياسين مسلي العربي الصديق المصدوق هاديا حبيب الله جوديا الصديق المصدوق هاديا حبيب الله جوديا جبت نظير في قرتها صرت آمنا بين الناس رها سلمت الأناس من النار ما جمد البعد أسي صفوها مصطفى خير الأنام ذا الفصاحة يا مجتبى معصوم حبيب ذا البصيرة يا مهتم مولا سمير غير طيب يا جمال الصابرين ذا القوسرين نقول الشيطان جمال الصابرين ذا القوسرين نقول الشيطان بهر الذي بدر القرمين اتمناني بدنا الذي بهج السهم شمس السامي رغد الرحم رعد الرسم حق الرزم راحت النسم راحت النسم أمي من جيم من نار جهنم قطعة القلب ماز ماز يا ملاذ معطي طربي مسلك البردوس أهدى شاشر
حبيبي جمال الصابرين ذا القوسرين نقل الشر طاهرين جمال الصابرين ذا القوسرين نقل الشر طاهرين شافيا للأمة ما هي ذنبي شاكرا للخالق نبي شاري الأدب سيدا للخلق ياسين مسؤولي الربي الصديق المصدوق هاديا حبيب الله دوديا الصديق المصدوق هاديا حبيب الله دوديا. السلام عليكم. അനുരാഗി മടങ്ങിടുന്നേ അഭിലാഷമടങ്ങിടുന്നേ അനുമോദനമേകി ത്വയ്ബ യാത്രയാക്കുന്നേ ഒരു നോട്ടം കൂടി കണ്ട് കവിളിൽ കണ്ണീരമുണ്ട് ഇനിയും ഒരുപാട് കാണാനേറെ കൊതിയുണ്ട് ദുനിയാവിൽ ഞാനേ ദുരമൂത്തവനാനേ തുണിതങ്ങളിലൂടെ തുണക്കാത്തവനാനേ ഉള്ളിൽ തീയും കൊണ്ടു മണ്ണിൽ നില ഞാൻ നടന്നു തെറ്റിക്കോപാലത്തിൽ തപ്പിത്തടഞ്ഞേ മറിഞ്ഞു ജീവൻ തന്നാനാദം വിളിച്ചാൽ രൂപങ്ങൾ പേടിച്ചൊരുന്നു നൂല് പൊട്ടി പാരം പട്ടം പോൽ നിലനിർത്തി ഞാൻ പാകച്ചിരുന്നു ദുനിയാവിൽ ഞാൻ കണ്ടു സ്വർഗം മണ്ണിൽ ഞാൻ അണിഞ്ഞു അനുരാഗി മടങ്ങിടുന്നേ അഭിലാഷമടങ്ങിടുന്നേ അനുമോദനമേകി ത്വയ്ബ യാത്രയാക്കുന്നേ ഒരു നോട്ടം കൂടി കണ്ട് കവിളിൽ കണ്ണീരുമുണ്ട് ഇനിയും ഒരുപാട് കാണാനേറെ കൊതിയുണ്ട് ഇല്ലാന്നൊരു വാക്ക് പറയില്ല ഹബീബ് കണിയൊന്നൊരു പാട് അത് നീ ദർബാറ് കണ്ണിൽ കാണാൻ കാലങ്ങൾ തേടി കണ്ടപ്പോഴും കണ്ണം കലങ്ങി കണ്ണിൽ കാതിൽ ചേർത്ത് വഴങ്ങി മണ്ണിൽ തന്നെ ചേരാൻ വീഴങ്ങി ദുനിയാവിൽ ഞാൻ കണ്ടു സ്വർഗം എന്റെ മദീനയില് അനുരാഗി മടങ്ങിടുന്നേ അഭിലാഷമടങ്ങിടുന്നേ അനുമോദനമേകി ത്വയ്ബ യാത്രയാക്കുന്നേ ഒരു നോട്ടം കൂടി കണ്ട് കവിളിൽ കണ്ണീരുമുണ്ട് ഇനിയും ഒരുപാട് കാണാനേറെ കൊതിയുണ്ട്. അസ്സലാമു അലൈക്കും. السلام عليكم ورحمة الله وبركاته. بسم الله والحمد لله والسلام على أشرف المرسلين وعلى آله وصحبه أجمعين أما بعد. ಗೌರವ ದೋಸ್ತಾದರೆ ತೀರ್ಪುಗಾರರೇ ಪ್ರೀತಿಯ ಸಹಪಾಠಿಗಳೇ, ನಾವಿಲ್ಲೊಂದುಗೂಡಿರುವುದು ನಿಮ್ಮೆಲ್ಲರ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮದಿನ ಕೊಂಡಾಡುವ ಈ ಸುಂದರವಾದ ವೇದಿಯಲ್ಲಾಗಿದೆ. ನಾವಿಲ್ಲಿ ಒಂದುಗೂಡಿದಂತೆಯೇ ನಾಳೆ ಅವನ ಜನ್ನಾತುಲ್ ಫಿರ್ದೌಸ್ ಎಂಬ ಸುಗಲೋಕದಲ್ಲಿ ಒಂದುಗೂಡಿಸಲಿ. ಆಮೀನ್. ಸೃಷ್ಟಿಯಲ್ಲಿಯೇ ಶ್ರೇಷ್ಠರಾದ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವರಂತ ಚರಿತ್ರೆಯಲ್ಲಿ ಸ್ಮರಿಸಲ್ಪಡುವ ಇನ್ನೊಬ್ಬ ನಾಯಕರನ್ನು ಕಾಣಲು ಸಾಧ್ಯವಿಲ್ಲ. ಜನರಿಗಿಂತ ಮೊದಲು ನಂತರವೂ ಅವಜಗದಲ್ಲಿ ಹೋಗಲ್ಪಟ್ಟಿದ್ದಾರೆ, ಹೋಗಲ್ಪಡುತ್ತಲೇ ಇರುತ್ತಾರೆ. ಸುಧಾರಣೆವಾದಿಗಳಲ್ಲಿ ಹುಟ್ಟಿ ಬಂದ ಅನೇಕ ಮಂದಿ ಚರಿತ್ರೆ ಬಾಳು ಬಾವಿಗೆ ಸೇರಲ್ಪಟ್ಟಿದೆ. ಕೆಲವು ಪ್ರತಿಮೆಗಳು ಬರವೆಗಳಿದ್ದರೂ ಅದು ಯಾವುದು ಪರಿಪೂರ್ಣವಲ್ಲ.
ಅಂದರೆ ಅದೆಲ್ಲಕ್ಕಿಂತ ವ್ಯಕ್ತಿನಿಷ್ಠವಾಗಿ ಯಾವುದೇ ಪ್ರತಿಮೆ ಇಲ್ಲದೆ 14ನೇ ಶತಮಾನ ಕಳೆದರೂ ಜನಮನಸ್ಸಿನಲ್ಲಿ ಸಿಂಹಾಸನ ಕಟ್ಟಿ ವಿರಾಜಮಾನರಾಗಿರುವ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಮೂಲ್ಯ ನಾಯಕರನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಅವರ ಬದುಕಿನ ಪ್ರತಿಯೊಂದು ನಿಮಿಷವೂ ಅನುಚಾರಣದ ಸ್ವಹಾಬಿಗಳ ತಪಸ್ಸುಗಳಿದುಕೊಳ್ಳಿದರು. ಅವರ ಯುವನ ಬಾಲ್ಯ ಯುದ್ಧ ಯಾತ್ರೆ, ಅವರ ನಡೆದ ಆರಾಧನೆ ಆಹಾರ ಕ್ರಮ ಹೀಗೆ ವಿನಿಮಯಿಸಲು ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ. ಅವರಿಗೆ ಸಂಬಂಧಪಟ್ಟ ಸಕಲ ವಿಷಯಗಳನ್ನು ಸಮಗ್ರ ಸಂಪೂರ್ಣವಾಗಿ ದಾಖಲಿಸಲ್ಪಟ್ಟಿದೆ. ಅವರ ಅನ್ಯಾಯಗಳು ನಮ್ಮಂತೆ ಎದುರಲ್ಲಿ ಹೋಗಲಿ ಅಟ್ಟಕ್ಕೇರಿಸಿ ಒಳಗಳಿಗೆ ಗತ್ತಿ ಮಸಿಯುವವರೆಲ್ಲ, ಬದಲಾಗಿ ಕಾಪಟ್ಯದ ಅನುಸಾರವನ್ನು ತೋರುವವರಲ್ಲಿ ಪ್ರೇಮ ಎಂಬ ಮಹಾಸಾಗರದಲ್ಲಿ ಮುಳುಗಿದವರು. ಅವರು ಚಾಚು ತಪ್ಪದೆ ಅನುಸರಿಸಿದವರು. ಅವರ ಸಂರಕ್ಷಣೆಗಾಗಿ ಸ್ವಂತ ತಂದೆ ತಾಯಿಯನ್ನು ಸಹ ಸಮರ್ಪಿಸಲು ಸಿದ್ಧ ಎನ್ನುತ್ತಾ ಫಿದಾಕ ಯಾ ಅಬಿ ವ ಉಮ್ಮಿ ಎಂದು ಘೋಷಿಸಿದರು. ಇಂಥ ಅನ್ಯಾಯಗಳು ಇದ್ದ ಕಾರಣ ಆ ಮಹಾನ್ ವ್ಯಕ್ತಿಯ ಚರಿತ್ರೆಯಲ್ಲಿ ಸಂಪೂರ್ಣವಾಗಿ ದಾಖಲಿಸಲ್ಪಟ್ಟಿದೆ. ಜಗತ್ತು ಆ ಮಹಾನ್ ವ್ಯಕ್ತಿಯನ್ನು ಪ್ರೀತಿಸಿದಂತೆ ಯಾರನ್ನೂ ಪ್ರೀತಿಸಲಿಲ್ಲ. ಜನರಲ್ಲಿ ತಾಂತ್ರಿಕವಾದ ಪ್ರೀತಿ ಉಂಟು ಮಾಡಿದ ಅನೇಕ ಮಂದಿ ಇದ್ದಾರೆ, ಆದರೆ ಅವರು ಯಾರಿಗೂ ನಿಷ್ಕಳಂಕವಾದ ಪ್ರೀತಿಯನ್ನು ಉಂಟು ಮಾಡಲು ಸಾಧ್ಯವಾಗಲಿಲ್ಲ. ಫಿರ್ಔನ್, ನಮ್ರೂದ್, ಹಿಟ್ಲರ್ ಮುಂತಾದ ನರರಾಕ್ಷಸರು 1ನೇ ಚರಿತ್ರೆಯ ಒಂದು ಭಾಗದಲ್ಲಿ ಇಣುಗುತ್ತಿದ್ದಾರೆ. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ನೆಲ್ಸನ್ ಮಂಡೇಲಾ ಇನ್ನು ಕೆಲವರು ನಟನೆ ಆಟಗಳಿಂದ ಅವರ ಅಭಿಮಾನವನ್ನು ಪಡೆದವರು. ಆದರೆ ಅಭಿಮಾನಿಗಳ ಪೂರ್ಣ ಪ್ರೀತಿಯನ್ನು ಪಡೆಯಲು ಅವರು ಯಾರಿಗೂ ಸಾಧ್ಯವಾಗಲಿಲ್ಲ. ಜೀವ ಬೇಕಾದರೆ ಜೀವ ಕೊಡುವುದು ಕೇವಲ ಕೊನೆ ಘೋಷಣೆಗಳು ಮಾತ್ರವಾಗಿತ್ತು ಹೊರತು ಮಾಡಿ ತೋರಿಸಲು ಯಾರು ಸಿದ್ಧರಿರಲಿಲ್ಲ. ಇದನ್ನೆಲ್ಲ ಬಣ್ಣವಾಗಿ ನಿಲ್ಲುವ ಮಹಾನ್ ವ್ಯಕ್ತಿ ರಹ್ಮತುಲ್ ಆಲಮೀನ್ ರಾಹತುಲ್ ಆಶಿಕೀನ ತೋಹ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರವಾಗಿತ್ತು. ನಾವು ತಾಯಿಯನ್ನು ಶಕ್ತವಾಗಿ ಪ್ರೀತಿಸುತ್ತೋ ಇಲ್ಲ ಗೊತ್ತಿಲ್ಲ, ತಂದೆಯನ್ನು ಶಕ್ತವಾಗಿ ಪ್ರೀತಿಸುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಶಕ್ತವಾಗಿ ಪ್ರೀತಿಸಬೇಕಾಗಿದೆ. ನಾವಿಂದು ಯಾರನ್ನು ಪ್ರೀತಿಸುತ್ತೇವೋ ನಾಳೆ ನಮ್ಮ ಅವರೇ ಅಂದರೆ ಪರಲೋಕದ ಸಂಗಾತಿಗಳಾಗಿರುತ್ತಾರೆ. ಇಂದು ಮುಸಲ್ಮಾನ್ ದಿನದಿಂದ ದಿನಕ್ಕೆ ಬದಲಾಗಿ ಹೋಗುವ ಮಾಡೆಲ್ಗಳೆಂದು ಹಿಂಬಾಲಿಸಿ ಬದುಕುತ್ತಿದ್ದಾರೆ. ನಾವಿಂದು ಉತ್ತಮವಾದ ರೋಲ್ ಮಾಡೆಲ್ ಅಥವಾ ಮಾದರಿಯಾಗಿ ಹಿಂಬಾಲಿಸಬೇಕಾಗಿದೆ. ಅವರೇ ನಮ್ಮ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತಿಗೆ ಕಡಿವಾಣ. ವ ಆಖಿರು ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹ್ಮತುಲ್ಲಾಹಿ ವ ಬರಕಾತುಹು. السلام عليكم ورحمة الله. على جبير السحادة وأفكاري تجري الحروف بحشوان وعنوامي حزيحايا قد شارت للشاي في عملي تروي الزمان بحشوان وعنوامي عروسة النور ذات البدر يبرزها نتمنى شعوبها شوان ومنواني مبارك زوجات ذات على نوري زوج نكاه بها زبيغ وإكرامي كل الجلود طايا أسفي السنة صورها بحسن أبرك في نسك وإفرامي كل الجنود طايا أسفي السنة صورها بحسن أبرك في نسك وإفرامي على جبير سعادتي وفقاري تجري الحروف بحشوان وأنوامي حزيها قد شعرت للشاي في عملي تروي اليمن بها سواد وعنوامي أسمع ترسم حال على الوفا كلمة يبدو الوادي عن هذا غير وإطاري ومريم ترتبي بالحب قد بازت الفراح فرهة تروى
كذا سيماء تصبر الروح بهجتها وتنتقي حبها بالغير كداري كذا سيماء تصبر الروح بهجتها وتنتقي حبها بالغير كداري على جبير سهاتتي وأفكاري تجري الحروف بحج وأنوامي هذه قد شهرت للسعي في عملي تروي الأمان بحج وأنوامي. السلام عليكم ورحمة الله. السلام عليكم. الصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಅಧ್ಯಕ್ಷರೇ, ಉಸ್ತಾದರೇ, ಗುರು ಹಿರಿಯರೇ, ಈ ನಾಡಿನ ಸಹೋದರ ಸಹೋದರಿಯರೇ, ಲೋಕನಾಯಕ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನವನ್ನು ಕೊಂಡಾಡುತ್ತಿರುವ ಈ ವೇಳೆಯಲ್ಲಾಗಿದೆ ನಾವು ಒಂದುಗೂಡಿದ್ದು. ನಾವು ಇಲ್ಲಿ ಒಂದುಗೂಡಿದಂತೆ ನಾಳೆ ಅವನ ಜನ್ನಾತುಲ್ ಫಿರ್ದೌಸಲ್ಲಿ ಒಂದುಗೂಡಿಸಲಿ, ಆಮೀನ್. ಸತ್ಯ, ಶಾಂತಿ, ಸುಮಧುರ ಸಂದೇಶವನ್ನು ಸಾರಿ ಇಡೀ ಭೂಲೋಕವನ್ನೇ ಸನ್ಮಾರ್ಗಕ್ಕೆ ಕರೆತಂದ ನೇತರರಾಗಿದ್ದಾರೆ ಅಶ್ರಫುಲ್ ಖಲ್ಕ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಕೊಲೆ, ಅನ್ಯಾಯ, ಅತ್ಯಾಚಾರದಲ್ಲಿ ಮುಳುಗಿರುವ 6ನೇ ಶತಮಾನದ ಕಾಲಕ್ಕೆ ಕರುಣೆಯ ನೋಟದ ಮುಖಾಂತರ ಬೆಳಕಿನ ಸ್ಪರ್ಶ ನೀಡಿದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಕೇವಲ ಪ್ರವಾದಿ, ಧರ್ಮಗುರು ಅಥವಾ ಸಮಾಜ ಸುಧಾರಕರಾಗಿರಲಿ, ಪ್ರತಿಯೊಂದು ವಿಷಯಗಳಲ್ಲಿ ಅದರ ನೀತಿ ನಿಯಮಗಳನ್ನು ಜಗತ್ತಿಗೆ ಪ್ರತಿಪಾದಿಸಿದ ಕಾರಣದಿಂದ ಜಗತ್ತಿನಲ್ಲಿ ಓರ್ವ ಮಾದರಿ ಪುರುಷ ಎಂದು ಗುರುತಿಸಲ್ಪಡಲಾಗಿದೆ. ಜಗತ್ತಿನಲ್ಲಿ ಅತಿ ದೊಡ್ಡ ವ್ಯಕ್ತಿ ಯಾರೆಂದು ಕೇಳಿದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅತಿ ದೊಡ್ಡ ಇಂಜಿನಿಯರ್ ಯಾರೆಂದು ಕೇಳಿದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅತಿ ದೊಡ್ಡ ಕಮಾಂಡ್ ಯಾರೆಂದು ಕೇಳಿದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಅತಿ ದೊಡ್ಡ ಶಾಸ್ತ್ರಜ್ಞ ಯಾರೆಂದು ಕೇಳಿದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಹೀಗೆ ಜೀವನ ವಿವಿಧ ಮಗಲುಗಳಲ್ಲಿ ಅದ್ಭುತವಾದ ಸೇವೆಗಳನ್ನು ಮಾಡಿ ವಲ್ ಇನ್ಸಾನುಲ್ ಕಾಮಿಲ್, ಪರಿಪೂರ್ಣ ಮನುಷ್ಯ ಎಂಬ ಬಿರುದನ್ನು ಪಡೆದಿದ್ದಾರೆ. ಅಂತಹ ಮನುಷ್ಯರು ಭೂಲೋಕದಲ್ಲಿದ್ದಾರೆ ಎಂದರೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತ್ರ. ಪ್ರವಾದಿಯವರು ಈ ಜಗತ್ತಿಗೆ ನೀಡಿದಂತಹ ಎಲ್ಲ ತತ್ವಗಳು, ಆಶಯ, ಅದ್ಭುತಗಳು ಚರಿತೆಯ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವನ್ನು ಅಧ್ಯಯನ ಮಾಡಿದ ಸಂಶೋಧಕರಿಗೆ ಅದು ಅದ್ಭುತವಾಗಿ ಉಳಿದಿದೆ. ಜಗತ್ತಿನಲ್ಲಿ ಯಾರು ಯಾರ ದಾಸರಲ್ಲ, ಯಾರು ಮೇಲು ಕೀಳಲ್ಲ, ದೇವ ಭಯ ಇದ್ದವನು ಮಾತ್ರ ದೇವನ ಮುಂದೆ ಶ್ರೇಷ್ಠರು ಎಂಬ ತಾರತಮ್ಯವನ್ನು ಅಳಿಸಿ ಹಾಕಿ ಪ್ರವಾದಿಯವರು ಈ ಜಗತ್ತಿಗೆ ಸರಿಯಾದ ಸಾಮಾಜಿಕ ನ್ಯಾಯವನ್ನು ಒದಗಿಸಿದರು. ಪ್ರವಾದಿಯವರ ಆಪ್ತರಾಗಿದ್ದ ಅಬೂ ದರ್ ಗಿಫಾರ್ ರಲಿಯಲ್ಲಾಹು ಅನ್ಹು ಯುರೋಪಿಯಾದ ಗುಲಾಮ ಬಿಲಾಲ್ ಇಬ್ನ್ ರವಾಬನನ್ನು ಕರಿಯನ ಮಗನೇ ಎಂದು ಮೂಡಿಸಿದರು. ಇದನ್ನು ತಿಳಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬೂ ದರ್ ಗಿಫಾರ್ ರಲಿಯಲ್ಲಾಹು ಅನ್ಹು ಕರೆದು ಬಿಲಾಲ್ ಇಬ್ನ್ ರವಾಬನೊಂದಿಗೆ ಸಭೆಯನ್ನು ತಿಳಿಸಿ, ಮುಂದೆ ಮಕ್ಕಾ ವಿಜಯದ ನಂತರ ಇದೇ ಬಿಲಾಲ್ ಇಬ್ನ್ ರವಾಬನು ಪವಿತ್ರ ಕಅಬಾದ ಮುಂದೆ ಪ್ರಾರ್ಥನೆ ಕರೆಯುತ್ತಿದ್ದಾರೆ ಎಂದು ಹೇಳಿದರು. ವರ್ಣ ವ್ಯವಸ್ಥೆಯ ತಾರತಮ್ಯಕ್ಕೆ ತಿಸ್ತ್ರಿ ಆಡಿದ ಈ ಘಟನೆಯು ಇತಿಹಾಸದ ಪುಟದಲ್ಲಿ ಅಚ್ಚರಿಯಾಗಿ ಉಳಿದಿದೆ. ಪ್ರವಾದಿಯವರು ಈ ಜಗತ್ತಿಗೆ ನೀಡಿದಂತಹ ಎಲ್ಲ ಸಂದೇಶಗಳು, ಕಾರುಣ್ಯದ ಮೇಲ್ನೋಟವನ್ನು ನಾವು ಕಾಣಬಹುದು, ಮಾನವೀಯ ಮೌಲ್ಯ ನಿಜ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಬಹುದು. ಪರಿಶುದ್ಧ ಕುರ್ಆನ್ ಪ್ರವಾದಿಯವರಿಗೆ ನೀಡಿದ ನಾಮಧೇಯವಾಗಿದೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್. ಪ್ರವಾದಿಯವರು ಸರ್ವಲೋಕಕ್ಕೂ ಅನುಗ್ರಹವಾಗಿ ಕಳುಹಿಸಲಾಗಿದೆ. ಪ್ರವಾದಿಯವರ ಮಾತುಗಳಲ್ಲಿ ನಾವು ಕರುಣೆಯನ್ನು ಕಾಣಬಹುದು. ಪ್ರೀತಿಯ ಸಹೋದರರೇ, ನಾವು ಈ ಆಧುನಿಕ ಜಗತ್ತಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಆರಾಧಿಸಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸುತ್ತೇನೆ. ವಾಹಿರ್ ದವಾನಿ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.